ಮಾಮೂಲಿ ಮುಂದೆ ನೋಡ್ಕೊಂಡು ಹೋಗಿದ್ವಿ ಆರಾಮಾಗಿ ಹಿಂಗೆ. ಬಾಯಿ ಮೇಲೆ ಬಟ್ಟಿರ್ಕೋಬೇಕಾಗ್ತದ್ರಿ ಡಾಕ್ಟರ್ಸ್ ಏನ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡ್ರಿ ಖುಷಿ ಎಷ್ಟಿದೆ ಅಂತ. ಕಾಲು ಫುಲ್ ಎತ್ತಕ್ಕಾಗಲ್ವ ಸರ್ ಈ ಕಡೆ ಕಾಲನ್ನ? ಅಲ್ಲ ಹಿಂಗೆ ತರಿತೀರಲ್ಲ ಮೇಕ್ ಎತ್ತಿ ನಡೆಯೋಕ್ಕಾಗಲ್ವಾ? ಎತ್ತಿ ಕಾಲು ಎತ್ತಿದ್ ಮಾಡೋಕ್ಕಾಗಲ್ಲ. ಅಷ್ಟೇ ಎತ್ತಬೇಡಿ ಕಣ್ರಿ ರೀ, ಒಂದ್ ಅರ್ಧ ಇಂಚ್ ಎತ್ತಿದ್ರೆ ಬೇಜಾನು, ಅದನ್ನು ತೆಗಿಯಲ್ಲ ನಿಮ್ ಕಾಲ ಅರ್ಧ ಇಂಚು ಹೆಚ್ಚಲ್ಲ. ಇವಾಗ ಕಟ್ಟಿ ಒಂದು 1/4 ಗಂಟೆ 20 ನಿಮಿಷ ಆಗಿದೆ ಅನ್ಸುತ್ತೆ. ನಿಮ್ಗೆ ಏನು ಫೀಲ್ ಬರುತ್ತೆ ನಡಿಬೇಕಾದ್ರೆ ನಡೀರಿ ಸರ್. ಇವಾಗ ಆರಾಮ್ ಅನ್ಸುತ್ತಾ? ಆರಾಮ. ಕಾಲನ್ನ ಮೇಲಕ್ಕೆ ಎಷ್ಟು ಎತ್ತಬೋದು ಅದು ಟ್ರೈ ಮಾಡಿ, ಎತ್ತಿ ನಡೆಯೋಕ್ಕೂ ಟ್ರೈ ಮಾಡಿ ಸರ್. ಎಷ್ಟು ನಡೀರಿ ತೊಂದರೆ ಇಲ್ಲ. ಕಾಲು ಮೇಲಕ್ಕೆ ಎತ್ತು ನಡೀರಿ. ಹಾಂ ಹಂಗೆ ಎಳಿಬಾರ್ದು, ಎತ್ತು ನಡೆಯೋ ಥರ ಪ್ರಯತ್ನ ಮಾಡಿ. ಎಳಿಬಾರ್ದು, ಯಾವುದೇ ಕಾರಣಕ್ಕೂ ಎಳೆಯಂಗಿಲ್ಲ ನೀವು. ಕಾಲನ್ನ ಎತ್ತಾಕ್ಬೇಕು. ಹಂಗೆ ಪ್ರತಿ ಸರಿ ನಡಿಬೇಕಾದ್ರು ಕಾಲು ಎತ್ತಾಕ್ಬೇಕು, ಎಳಿಬಾರ್ದು. ಅದು ಅಭ್ಯಾಸ ಆಗಿರುತ್ತಲ್ಲ, ಬಿಡಬಾರ್ದು ಅದನ್ನ. ಕೈ ಮೇಲಕ್ಕೆ ಎತ್ತಿ ಎರಡನ್ನೂ ಫುಲ್ಲು ಎತ್ತಿ ಹಂಗೆ ಬಿಡಲ್ಲ ಬಿಡಿ ಸರ್. ಬಿಡಲ್ಲ ಬಿಡಿ ಅವರು. ಏನು ಬಿಡಲ್ಲ ಬಿಡಿ ಮೇಡಮ್. ಏನು ಬಿಡಲ್ಲ ಬಿಡಿ ಮೇಡಮ್. ತರಿಬಾರ್ದು, ಕಾಲನ್ನ ಎತ್ತಿ ಹಾಕಿನೇ ಹಾಕ್ಬೇಕು. ಎಳೆಯಂಗಿಲ್ಲ. ನೋಡಿ ಈಗ ನೋಡಿ ಎಷ್ಟು ಬೇಕಾದ್ರೆ ಎತ್ತಾರೆ ಇನ್ನವರು. ನೋಡಿ ಅಷ್ಟು ಎತ್ಕೊಂಡು ನಡೆದ್ರೆ ಅಷ್ಟೇ ಇರೋದಲ್ಲಿ, ಏನಿಲ್ಲ ಅಲ್ಲಿ. ನಿಮ್ಮ ಸ್ಟ್ರೆಂತ್ ನಿಮ್ಗೆ ಗೊತ್ತಾಗತ್ತೆ. ಅವಾಗ ಕಾಲು ಎತ್ತುತ್ತೀನಿ ಅನ್ನೋದು ಗೊತ್ತಾಗತ್ತೆ ನಿಮಗೆ. ಎತ್ತಬೇಕು. ಎತ್ತಿದ್ರೆ ಕ್ಲೀನಾಗಿ ಈಗ ನಡೀತೀರ. ಅವಾಗ ಯಾವ ಇದಿರಲ್ಲ ನಿಮಗೆ. ಆ ಸ್ಟ್ರೆಂತ್ ಆಟೋಮೆಟಿಕಾಗಿ ಬಂದ್ಬಿಡುತ್ತೆ ಕಾಲಿಗೆ ನಿಮಗೆ. ಆ ಕಾಲು ನೀವೇ ಎತ್ತಿ ಹಿಂಗೆ ನಡೀತೀರ ಅವಾಗ. ಸಾಕ್ಬಿಡಿ ಸರ್. ಒಂದೇ ಸರಿ ಸ್ಟ್ರೈನ್ ಆಗ್ಬಿಡುತ್ತೆ. ಆದ್ರೂ ನೋಡಿ ಒಂದು ಅರ್ಧ ಗಂಟೆಗೆ ಇಷ್ಟು ಚೇಂಜಸ್ ನಿಮ್ಗೆ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ ಅಂದರೆ ಹಂಗೆ. ಅದಕ್ಕೆ ಹೇಳ ಸರ್, ಯಾವಾಗಲೂ ದೇವ್ರು ನಮ್ಮ ಪಾಲ್ಗಿರ್ತಾರೆ. ಈಗ ನೋಡಿ ಅವಾಗ ಫಸ್ಟ್ ನಡೆದಾಗ ಎಷ್ಟು ಸೌರ್ಕೊಂಡು ನಿಮ್ಮ ಕೆಲ ಆಗುತ್ತೆ ಸರ್. ಆರಾಮಾಗಿ ಕಾಲೆತ್ತು ನಡೀರಿ ಸರ್. ಹಂಗೆ ಸಾಕ್ಬಿಡಿ ಸರ್. ನೋಡಿ ಒಂದು ಅರ್ಧ ಗಂಟೆಗೆ ಇಷ್ಟು ದೇವರಿದ್ದಾರೆ, ಸರಿ ಆಗುತ್ತೆ ಸರ್. ಇದಕ್ಕೆ ಬಿಡಿ.